ರಾಜಾ ವೆಂಕಟಪ್ಪ ನಾಯಕ್ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ನಮ್ಮ ಕುಟುಂಬಕ್ಕೆ ಭಾಳ ಬೇಕಾದವರು, ಸಮೀಪದಿಂದ. ನನಗಂತೂ ವೈಯಕ್ತಿಕವಾಗಿ ಅವರು ಹಿರಿಯ ಸಹೋದರರ ಥರ ಇದ್ದರು. ಅವರು ಭಾಳ ದೊಡ್ಡ ಮನಸ್ಸು ಅಧ್ಯಕ್ಷರೇ. ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಅವರ ಸಹಾಯ ಹಸ್ತ ಯಾವಾಗಲೂ ಮುಂದೆ ಮಾಡ್ತಾಯಿದ್ರು. ಯಾರಾದರೂ ಸಣ್ಣ ಪುಟ್ಟ ರೋಗ ಇದ್ದಾಗ ಒಂದು 10-20 ರೂಪಾಯಿ ಕೇಳಕ್ಕೆ ಬಂದಿದ್ರೆ 50 ರೂಪಾಯಿ ಕೊಟ್ಟೆ ಕಳಿಸ್ತಾ ಇದ್ದ ವಿನಾ ಯಾರಿಗೂ ಇಲ್ಲ ಅಂತ ಇರಲಿಲ್ಲ. ಅವರ ಹೆಸರು ರಾಜಾ ವೆಂಕಟಪ್ಪ ನಾಯಕ್. ರಾಜ್ಯದ ಮನೆತನದಿಂದ ಬಂದರೂ ಕೂಡ ಪ್ರಜೆಯ ಜೊತೆ, ಜನರ ಜೊತೆ, ಶ್ರೀಸಾಮಾನ್ಯರ ಜೊತೆ ಬೆರೆತಂಥ ವ್ಯಕ್ತಿ ಅಧ್ಯಕ್ಷರೇ ಅವರು. ಅವರು ಕುಟುಂಬ ಅಪಾರವಾದಂಥ ಕೊಡುಗೆ ಇದೆ ಇತಿಹಾಸದಲ್ಲಿ. ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಆಂಧ್ರ ಇರ್ಬೋದು, ಸ್ವಲ್ಪ ನೆರೆ ತೆಲಂಗಾಣ ಇರ್ಬೋದು, ಅಲ್ಲೆಲ್ಲನೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ಕಥೆಗಳು ಹೇಳ್ತಾರೆ. ಅಂದರೆ ಫೋಕ್ ಟೇಲ್ಸ್ ಅಂತ ನಾವೇನು ಹೇಳ್ತೀವಿ, ಲೆಜೆಂಡ್ರಿ ಫೋಕ್ ಟೇಲ್ಸ್ ಅಂತ ಹೇಳ್ತೀವಿ. ಪಠ್ಯಪುಸ್ತಕದಲ್ಲೂ ಕೂಡ ಆ ಸಂಸ್ಥಾನದ ಬಗ್ಗೆ ಮತ್ತು ಅವರು ಏನು ಸಾಧನೆ ಮಾಡಿದರು ಬ್ರಿಟಿಷ್ ವಿರುದ್ಧ, ಅದ್ರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಕೂಡ ಪಾಠ ಇರ್ತಾ ಇತ್ತು ಅಧ್ಯಕ್ಷರೇ ನಾವು ಚಿಕ್ಕವರಿದ್ದಾಗ. ಮೊನ್ನೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳಾಯಿತು. ಆವಾಗ ಈ ಪಾಠನೂ ಬಿಟ್ಟು ಹೋಗಿತ್ತು ಅಧ್ಯಕ್ಷರೇ. ನಾವು ಅಹೋರಾತ್ರಿ ಧರಣಿ ನಾವು ಬಸವಣ್ಣನವ್ರ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಹಲವಾರು ವಿಚಾರ ತೊಗೊಂಡು ನಾವು ಅಹೋರಾತ್ರಿ ಧರಣಿ ನಾವು ಕಲಬುರಗಿನಲ್ಲಿ ಮಾಡಿದ್ವಿ. ನಾವು ಅವ್ರಿಗೆ ಕರೆಯೋದು ಮರ್ತೋಗಿತ್ತು. ನಾವು ಮಾಡ್ತಾಯಿದ್ದೀವಿ ಪ್ರತಿಭಟನೆ ಅಂತ ಹೇಳಿರಲಿಲ್ಲ. ಆದರೂ ಕೂಡ ಅವ್ರು ಬಂದು ಕೂತರು, ಇಡೀ ರಾತ್ರಿ ಬಂದು ಕೂತರು. ಆವಾಗ ಒಬ್ಬರು ಪ್ರಶ್ನವ್ರು ಕೇಳಿದ್ರು, ತಾವು ಯಾಕೆ ಬಂದು ಇಲ್ಲಿ ಕೂತಿದ್ದೀರಾ ಸರ್? ತಮ್ಮ ಮನೆತನದ ಪಠ್ಯಪುಸ್ತಕದಿಂದ ಬಿಟ್ಟು ಹೋಗಿದೆಯಲ್ಲ ಪಾಠ, ಅದಕ್ಕೆ ಬಂದು ಕೂತಿದ್ದೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಾವು ಯಾವ ಪುಸ್ತಕದಲ್ಲಿ ನಮ್ಮ ಮನೆತನದ ಕತೆ ಇರಲಿ ಬಿಡಲಿ, ನಮ್ಮ ಸಾಧನೆ ಇರಲಿ ಬಿಡಲಿ, ಇವತ್ತೇನು ಬಸವಣ್ಣನವ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಬಾಬಾ ಸಾಹೇಬ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಇಂಥ ಮಹನೀಯರಿಗೆ ಆದಾಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಕ್ತಿಗಳು. ನಮ್ಮದು ಇತಿಹಾಸದಲ್ಲಿ ವಿ ಆರ್ ಫುಟ್ ನೋಟ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳಿದ್ರು ಅವರು ಅವಾಗ. ಸೊ ಅಂಥ ದೊಡ್ಡ ವಿಶಾಲವಾದಂಥ ಹೃದಯ ಅವ್ರದ್ದು. ಮತ್ತು ನನಗೆ ಒಂದು 30 ವರ್ಷದ ಹಿಂದೆ ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಸ್ಟೇಟ್ ಸೆಕ್ರೆಟರಿ ಮಾಡಿದ್ರು. ನನಗೆ ರಾಯಚೂರು ಉಸ್ತುವಾರಿ ಕೊಟ್ಟಿದ್ದರು ಅಧ್ಯಕ್ಷರೇ. ಅದರ ಜೊತೆಗೆ ಮೊದಲನೇ ಬಾರಿಗೆ ಸುರ್ಪುರು ಕೂಡ ಸೆಕ್ರೆಟರಿಯಾಗಿ ನಾನು ಹೋದಾಗ ನನಗೆ ಏನೋ ಮಿನಿಸ್ಟರಿಗೂ ಕೊಡಲ್ಲ ಅಂಥ ಸ್ವಾಗತ ಅವಾಗ ಕೊಟ್ಟರು. ಮೆರವಣಿಗೆ ಮಾಡಿಸಿದ್ರು, ಬೈಕ್ ರ್ಯಾಲಿ ಮಾಡಿಸಿದ್ರು. ನಾನು ಹೇಳಿದೆ, ಸರ್ ಯಾರಾದರೂ ನೋಡಿದ್ರೆ ಜನ ಏನು ಅನ್ಕೊತಾರೆ, ಇಲ್ಲಪ್ಪ ನೀನು ಅವಾಗ ನಾನು ಬರೀ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಇಲ್ಲ ನಿಂಗೆ ಮುಂದೆ ಭಾಳ ಒಳ್ಳೆ ಭವಿಷ್ಯ ಇದೆ, ಮತ್ತು ನೀನು ನಮ್ಮ ಲೀಡರ್ ಮಗ ಬರ್ತಾ ಇದ್ದಾನಂದ್ರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಪ್ರೋತ್ಸಾಹ ನೀಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವ್ರದ್ದು ಕೂಡ ಸಾಕಷ್ಟು ಪ್ರೋತ್ಸಾಹ ಇದೆ ಅಧ್ಯಕ್ಷರೇ, ಅವರಿಗೆ ಪ್ರೇರಣೆ ಇದೆ ಅವರಿಗೆ. ಸೊ ಅದರಿಂದ ಇವತ್ತು ನನಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅಂದರೆ, ಭಾಳಷ್ಟು ಜನ ಅವರ ಸರಳತೆ ಗೊತ್ತಿಲ್ಲ. ಮೊನ್ನೆ ಕೂಡ ಅವ್ರು ನನಗೆ ಫೋನ್ ಮಾಡಿದರು, ಏನಪ್ಪ ಇದು ಸ್ಟೇಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ನನಗೆ, ಏನು ಮಾಡ್ಬೋದು ಇದರಲ್ಲಿ, ನಮ್ಮ ಜನಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಭಾಳ ಮುಗ್ಧ ವ್ಯಕ್ತಿ ಅಧ್ಯಕ್ಷರೇ ಅವರು. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ವೇರ್ ಹೌಸಿಂಗಿಗೆ ನಾವು ಲಾಜಿಸ್ಟಿಕ್ಸಿಗಿರ್ಬೋದು, ಬೇರೆ ಬೇರೆ ಇದಕ್ಕಿರ್ಬೋದು, ರೈತರಿಗಿರ್ಬೋದು ಮಾಡ್ಬೋದು ಅಂದಾಗ ಅವಾಗ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿ, ಇಲ್ಲ ನಮ್ಮ ಜನರಿಗೆ ಒಂದು ನೀಲಿ ನಕ್ಷೆ ಹಾಕಪ್ಪ ನಮ್ಮ ಭಾಗಕ್ಕೆ, ನಾವು ಖಂಡಿತವಾಗೂ ಇದನ್ನು ಅನುಷ್ಠಾನಕ್ಕೆ ತರೋದು ಜವಾಬ್ದಾರಿ ನಂದು ಆಗುತ್ತೆ ಅಂತ ಅವರು ಒಂದು ಕನಸನ್ನು ಕೂಡ ಕಂಡಿದ್ರು ಅಧ್ಯಕ್ಷರೇ. ಸೊ ಹಾಗಾಗಿ ಇವತ್ತು ಅವರ ಸರಳತೆ ಮತ್ತು ಅವರ ದೊಡ್ಡ ಮನಸ್ಸು ಮತ್ತು ಅವರ ವ್ಯಕ್ತಿತ್ವವನ್ನು ನಾವು ನೋಡಿ ಭಾಳಷ್ಟು ಕಲಿಯೋದಿದೆ. ನಾನು ಹೇಳ್ದಂಗೆ ವೈಯಕ್ತಿಕವಾಗಿ ನನಗೆ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ. ಇವತ್ತು ಬರೀ ಅವರ ಸಮಾಜಕ್ಕೆ ಅಥವಾ ಅವ್ರ ಜನರಿಗೆ ಸೀಮಿತ ಇಲ್ಲ, ಎಲ್ಲರಿಗೂ ಕೂಡ ಅವರ ಅಗಲಿಕೆಯಿಂದ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಕ್ಕೂ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಈ ಸಂದರ್ಭದಲ್ಲಿ ಅವರ
ಕುಟುಂಬಕ್ಕೆ ಈ ಕಷ್ಟ ಕಾಲದಲ್ಲಿ ದೇವರಿನ ಹೆಚ್ಚು ಶಕ್ತಿ ಕೊಡಲಿ ಅವರಿಗೆ ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಸೂಚನೆಯನ್ನು ಬೆಂಬಲಿಸಿ ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.